ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಚಲವಾದಿ ನಾರಾಯಣ ಸ್ವಾಮಿರವರು ವಿನಾಕಾರಣವಾಗಿ ಏನು ಬುದ್ಧ ವಿಹಾರ ಟ್ರಸ್ಟ್ಗೆ ಜಮೀನನ್ನು ಸರ್ಕಾರ ಮಂಜೂರು ಮಾಡಿದೆ, ಆ ವಿಚಾರವಾಗಿ ವಿವಾದವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಚಲವಾದಿ ನಾರಾಯಣ ಸ್ವಾಮಿರವರು. ಅದು ವಿವಾದನೇ ಅಲ್ಲ, ನಿಯಮಾನುಸಾರ ಕಾನೂನುಬದ್ಧವಾಗಿ ಬುದ್ಧ ವಿಹಾರ ಟ್ರಸ್ಟ್ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಮಿನಿಸ್ಟರ್ ಆದ್ಮೇಲೆ ರಚನೆ ಆಗಿರ್ತಕ್ಕಂಥ ಟ್ರಸ್ಟ್ ಅಲ್ಲ. ಅದು ಕಳೆದ 30-40 ವರ್ಷಗಳಿಂದ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಜನಪರವಾಗಿ ಕಾಳಜಿ ಉಳ್ಳಂತ ಟ್ರಸ್ಟ್. ಅದು ಟ್ರಸ್ಟ್ ಅಲ್ಲಿ ವೈಯಕ್ತಿಕ ಹಿತಾಸಕ್ತಿ ಇರುವುದಿಲ್ಲ, ಸಾರ್ವಜನಿಕ ಹಿತಾಸಕ್ತಿ ಇರ್ತದೆ. ಆದ್ರೆ ನೀವು ಟ್ರಸ್ಟ್ಗೆ ಜಮೀನು ಕೊಟ್ಟಿರೋದ್ರ ಬಗ್ಗೆ ಚಲವಾದಿ ನಾರಾಯಣ ಸ್ವಾಮಿರವರು ವಿವಾದವನ್ನ ನಿಯಮಾನುಸಾರ ಕೊಟ್ಟಿದ್ರುವೆ ನೀವು ವಿವಾದವನ್ನು ಸೃಷ್ಟಿ ಮಾಡ್ತಾ ಇದ್ರಲ್ಲ ಸ್ವಾಮಿ. ನೀವು ವೈಯಕ್ತಿಕವಾಗಿ 2006ನೇ ಇಸ್ವಿನಲ್ಲಿ ನಿಮ್ಮ ಹೆಸರಿಗೆ 2 ಎಕರೆ ಜಮೀನನ್ನ ನೀವು ಕೈಗಾರಿಕಾ ಮೈಸೂರಿನ ಹೆಬ್ಬಾಳ 2ನೇ ಹಂತದಲ್ಲಿ ತಗೊಂಡಿದ್ದೀರಲ್ಲ, ತಗೊಳ್ಳಿ ಅದು ಕೈಗಾರಿಕಾ ಉದ್ದೇಶಕ್ಕಾಗಿ ಕೊಡುವಂತ ಜಾಗ. 2006ರಿಂದ ತಗೊಂಡು ಇವತ್ತು 2024ನೇ ಇಸ್ವಿ 18 ವರ್ಷಗಳಾದ್ರೂ ಕೂಡ ತಾವು ಅಲ್ಲಿ ಯಾವುದೇ ಕೈಗಾರಿಕಾ ಚಟುವಟಿಕೆಯನ್ನ ನಡೆಸದೇನೆ ಕೇವಲ ಒಂದು ಶೆಡ್ ಅನ್ನ ನಿರ್ಮಾಣ ಮಾಡಿ, ಅದನ್ನೂ ಕೂಡ ನೀವು ಆ ಸಚಿವರು ಆ ಶೆಡ್ ಹಾಕಿರೋದ್ರಿಂದ ಚಲವಾದಿ ನಾರಾಯಣ ಸ್ವಾಮಿ ಶೆಡ್ಗೆ ಹಾಕಿ ಅಂದ್ರೆ ಅದನ್ನು ಕೂಡ ನೀವು ಬೇರೆ ತರ ಸಮಾಜಕ್ಕೆ ಸಂದೇಶವನ್ನ ಕೊಟ್ಕೊಂಡು ಅಡ್ವಾಂಟೇಜ್ ತಗೊಳ್ಳುವಂತ ಪ್ರಯತ್ನವನ್ನ ಮಾಡ್ತಿರಲ್ಲ. ನಿಜವಾಗ್ಲೂ ನಿಮ್ಗೆ ಇದು ನಾಚಿಕೆ ಆಗಲ್ವಾ? ಇವತ್ತು 2 ಎಕರೆ ಜಮೀನು ತಗೊಂಡಿದ್ದೀರಿ. ಇವತ್ತು ಎಷ್ಟೋ ಜನ ದಲಿತ ಸಮುದಾಯದ ಉದ್ಯಮಶೀಲರು, ಕೈಗಾರಿಕೆಯನ್ನ ಸ್ಥಾಪನೆ ಮಾಡ್ತಕ್ಕ ಉದ್ಯಮಶೀಲರಿಗೆ ಎಷ್ಟೋ ಜನ ಜಮೀನು ಸಿಕ್ಕಿಲ್ಲ. ಅಂತದ್ರಲ್ಲಿ ನೀವು ಅವ್ರಿಗೂ ಕೈಗಾರಿಕೆ ಸ್ಥಾಪನೆ ಮಾಡ್ತಕ್ಕಂಥ ದಲಿತರಿಗೂ ಜಮೀನು ಕೊಡದಂಗೆ, ನೀವು ಕೈಗಾರಿಕೆಯನ್ನ ಸ್ಥಾಪನೆ ಮಾಡಿದ್ರೆ ಅದರಲ್ಲಿ ಯಾರಿಗೂ ಉದ್ಯೋಗ ಕೊಡದಂಗೆ, ನೀವು ಬೇರೆಯವರ ಮನೆ ಮೇಲೆ ಕಲ್ಲೆಸೆಯುವ ಕೆಲಸವನ್ನ ಮಾಡ್ತಿರಲ್ಲ, ನಿಮ್ದೇ ಉಳುಕನ್ನ ಇಟ್ಕೊಂಡು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಕುಟುಂಬದ ಬಗ್ಗೆ ಮಾತನಾಡ್ತಕ್ಕಂಥ ಯಾವ ಹಕ್ಕಿದೆ ನಿಮ್ಗೆ? ನೀವು ನಿಜವಾಗಿಯೂ ಕೂಡ ಉಂಡ ಮನೆಗೆ 2 ಬಗೆಯುವಂತ ಗಿರಾಕಿ. ನೀವು ಎಲ್ಲಿದ್ರಿ, ಯಾರಿಂದ ನೀವು ಹೇಳ್ಕೊಳ್ಬೋದು ಬೇರೆ, ಇವತ್ತು ನಮ್ಗೆ ಖರ್ಗೆ ಅವ್ರು ಲೀಡರ್ ಇಲ್ಲ ಅಂತ. ನೀವು KHP ನಿರ್ದೇಶಕರಾದ್ರಲ್ಲ, ಯಾರ ಅನುಗ್ರಹದಿಂದ? ಕೇಂದ್ರ ರೈಲ್ವೆ ಗ್ರಾಹಕರ ಸಮಿತಿಯ ಕೇಂದ್ರ ವಲಯದ ಅಧ್ಯಕ್ಷರಾಗಿದ್ದಾರಲ್ಲ, ಯಾರ ಕೃಪೆಯಿಂದ? ನೀವು ಕಳೆದ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ 2013 ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ್ರಲ್ಲ, ಇವೆಲ್ಲ ಯಾರ ಕೃಪೆಯಿಂದ ಆಗಿದ್ದೀರಿ ಎನ್ನುವಂಥದ್ದು ಈ ರಾಜ್ಯದ ಜನತೆಗೆ ಗೊತ್ತಿದೆ. ನೀವು ಒಬ್ಬಳಿ, ನೀವು ಇವತ್ತು ಬಿಜೆಪಿಗೆ ಸೇರ್ಕೊಂಡು ಖರ್ಗೆ ಸಾಹೇಬ್ರ ಇವತ್ತು ಮತ್ತೊಂದು ಏನಾಗಿದೆ ಅಂತಂದ್ರೆ, ಈ ಬಿಜೆಪಿಯವರಿಗೆ ಖರ್ಗೆ ಸಾಹೇಬರು AICC ಅಧ್ಯಕ್ಷರಾದ್ಮೇಲೆ ಅವರು ಯಶಸ್ಸಿನ ಕಡೆ ಹೋಗ್ತಾ ಇರುವಂತದ್ದು, ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಬಿಜೆಪಿ ಮತ್ತೆ RSSಗೆ ಅವರ ಅಕ್ರಮಗಳನ್ನ ಎಳೆಯಾಗಿ ಬಯಲು ಮಾಡ್ತಾ ಇರ್ತಕ್ಕಂಥದ್ದು ಬಿಜೆಪಿಯವರಿಗೆ ನುಂಗಲಾರದ ತುತ್ತಾಗಿದೆ. ಪ್ರಿಯಾಂಕ್ ಖರ್ಗೆ ಅವರ ಮನುಷ್ಯದ ಮಾತುಗಳು ಅವ್ರಿಗೆ ಸಿಂಹ ಸ್ವಪ್ನವಾಗಿದೆ. ಯಾವ ಹಗರಣಗಳು ಇವ್ರ ಮೇಲೆ ಸಿಗ್ತಾ ಇಲ್ವಲ್ಲ, ಏನಪ್ಪ ಮಾಡೋದು ಅಂತ ಹೇಳಿ ಇಲ್ಲದೆ ಇರುವಂತದ್ದೇ ಸೃಷ್ಟಿ ಮಾಡ್ಲಿಕ್ಕೆ ನೀವು ಹೊರಟಿದ್ದೀರಲ್ಲ, ಜನತೆಗೆ ಸುಳ್ಳು ಸಂದೇಶವನ್ನ, ವಿವಾದವನ್ನ ಸೃಷ್ಟಿ ಮಾಡತಕ್ಕಂತ ಕೆಲಸವನ್ನ ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ. ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಈ ರಾಜ್ಯದಲ್ಲಿ ತಳ ಸಮುದಾಯದಿಂದ ಬಂದು ತಳಾಂತದಿಂದ ಪಕ್ಷವನ್ನ ಕಟ್ಟಿ ಬೆಳೆಸ್ಕೊಂಡು ಇವತ್ತು AICC ಅಧ್ಯಕ್ಷರಾಗಿದ್ದಾರೆ ಅಂತಂದ್ರೆ ಅದರಲ್ಲಿ ಅವರ ಶ್ರಮ ಇದೆ, ಪಕ್ಷದ ಪ್ರಾಮಾಣಿಕತೆ ಇದೆ, ಪಕ್ಷ ನಿಷ್ಠತೆ ಇದೆ. ಇವೆಲ್ಲ ಇರ್ತಕ್ಕಂಥ ಹಲವಾರು ಬಾರಿ ಅವರು ಮುಖ್ಯಮಂತ್ರಿಯಿಂದ ಅಧಿಕಾರ ವಂಚಿತರಾದ್ರೂ ಕೂಡ ಅವರು ಯಾವತ್ತೂ ಪಕ್ಷವನ್ನ ಬಿಡ್ಲಿಲ್ಲ, ಇನ್ಯಾವುದೇ ಬ್ಲಾಕ್ ಮೇಲ್ ಅನ್ನ ಮಾಡ್ಕೊಂಡು ಹೋಗ್ಲಿಲ್ಲ. ಅವರು ಪ್ರಾಮಾಣಿಕವಾದಂತ ಪಕ್ಷನಿಷ್ಠರಾಗಿ ಇದ್ದಕ್ಕೆ ಇವತ್ತು AICC ಅಧ್ಯಕ್ಷರಾಗಿದ್ದಾರೆ. ಆದ್ರೆ ಅಂತವ್ರ ಬಗ್ಗೆ ಮಾತನಾಡ್ತಿರಲ್ಲ, ಕೇವಲ ಅಧಿಕಾರಕ್ಕೋಸ್ಕರ ನೀವು ಹಲವಾರು ಪಕ್ಷವನ್ನು ಬದಲಾಯಿಸಿದ್ರಿ. ನೀವು ಒಂದ್ ಪಕ್ಷ ಇಲ್ಲ, ನೀವು ಒಂದ್ಸಲಿ ಬಂಗಾರಪ್ಪನ ಪಾರ್ಟಿ ಆಯ್ತು, ಕಾಂಗ್ರೆಸ್ ಆಯ್ತು, ಈಗ ಬಿಜೆಪಿಗೆ ಹೋಗಿದ್ದೀರಿ. ಅಲ್ಲೂ ಇರ್ತಿರೋ ಇಲ್ವೋ ಏನೋ ಗೊತ್ತಿಲ್ಲ. ನಿಮಗೆ ಸಿದ್ಧಾಂತ ಮತ್ತೆ ಪಕ್ಷವನ್ನ ಬದಲಾಯಿಸತಕ್ಕಂತ ನಿಮ್ಮ ಸಮಯ ಸಾಧಕ ತನವನ್ನ ನಾವು ಏನನ್ಬೇಕು ಸ್ವಾಮಿ?
ನೀವು ಪ್ರಿಯಾಂಕ್ ಖರ್ಗೆ ಅವರನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಹೊರಟಿದ್ರಿ. RSS ಮತ್ತೆ ಬಿಜೆಪಿಯ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥದ್ನ ಸಹಿಸ್ಕೊಳ್ಳಿಕ್ಕೆ ಆಗ್ದೇನೆ ಬಿಜೆಪಿ ಮತ್ತು RSS ನವ್ರು ಏನ್ ಮಾಡ್ತಾ ಇದ್ದೀರಿ, ದಲಿತ ಸಮುದಾಯದವ್ರನ್ನೇ ಎತ್ಕೊಳ್ತಾ ಇದ್ದೀರಿ. ನೀವೆಲ್ಲ ಮಾಡ್ತಾ ಇರುವಂತದ್ದೆ. ಸಿದ್ದರಾಮಯ್ಯವ್ರ ಮೇಲೆ ಯಾರು ಎತ್ಕೊಳ್ತೀರಿ, ಈಶ್ವರಪ್ಪನ ಎತ್ಕೊಳ್ತೀರಿ, DK ಶಿವಕುಮಾರ್ ಮೇಲೆ ಯಾರು ಎತ್ಕೊಳ್ತೀರಿ, ಅಶ್ವಥ್ ನಾರಾಯಣ ಅಶೋಕ್ನವ್ರ ಎತ್ಕೊಳ್ತೀರಿ. ಆಯಾ ಜಾತಿಯ ಸಮುದಾಯದ ಮುಖಂಡರುಗಳನ್ನ, ಆಯಾ ಜಾತಿಯ ಬೆಳೆದಿರ್ತಕ್ಕಂಥ ಎಲ್ಲ ಬೇರೆ ಬೇರೆ ಪಕ್ಷಗಳಲ್ಲಿ ಬೆಳೆದಿರ್ತಕ್ಕಂಥ ಮುಖಂಡರುಗಳನ್ನ ನೀವು ನಿಮ್ಮ ಪಕ್ಷದ ಅವ್ರಿಗೆ ಯಾವುದೋ ಒಂದು ಸಣ್ಣ ಆಮಿಷದ ಅಧಿಕಾರಗಳನ್ನ ಕೊಟ್ಟು ಅವ್ರನ್ನೇ ನೀವು ಮುಗಿಸ್ತಕ್ಕಂಥ, ಸಮುದಾಯದ ಮುಖಂಡರುಗಳನ್ನ ಮುಗಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀರಲ್ಲ. ಚಲವಾದಿ ನಾರಾಯಣ ಸ್ವಾಮಿರವರೇ, ನಾನು ನಿಮ್ಗೆ ಕೇಳ್ತೀನಿ, ಬುದ್ಧ ವಿಹಾರ ಟ್ರಸ್ಟ್ಗೆ ಅದೇನ್ ಕೆಲಸ ಮಾಡ್ತಿದ್ದೀವಿ ಇವೆಲ್ಲವೂ ಕೂಡ ನಿಮ್ಗೆ ಗೊತ್ತಿದೆ. ಆದ್ರೆ ನೀವು ಸಂಘ ಪರಿವಾರವನ್ನ ಬಿಜೆಪಿಯನ್ನ ಮೆಚ್ಚಿಸ್ಲಿಕ್ಕೆ ಈ ರೀತಿ ಖರ್ಗೆ ಸಾಹೇಬರ ಕುಟುಂಬವನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ, ಇದು ನಿಮಗೆ ಸರಿಯಾ? ನಿಮ್ಗೆ ಇದು ಶೋಭೆ ತರುವಂತದ್ದು ಅಲ್ಲ. ನೀವು ದಲಿತರ ಬಗ್ಗೆ ಮಾತನಾಡ್ತಿರಲ್ಲ, ದಲಿತರ ಪರ ಅನ್ಯಾಯ ಆಗ್ಬಿಟ್ಟಿದೆ, ಇವತ್ತು ಖರ್ಗೆ ಅವ್ರಿಗೆ ಜಮೀನು ಕೊಟ್ಬಿಟ್ಟಿರೋದ್ರಿಂದ, ನಿವೇಶನ ಕೊಟ್ಬಿಟ್ಟಿರೋದ್ರಿಂದ ಅನ್ಯಾಯ ಆಗ್ಬಿಟ್ಟಿದೆ ಅಂತ ಮಾತಾಡ್ತಿರಲ್ಲ. ನೀವು RSS ನ ಅಂಗಸಂಸ್ಥೆ ಆಗಿರ್ತಕ್ಕಂಥ ರಾಷ್ಟ್ರೋತ್ಥಾನ ಪರಿಷತ್ಗೆ ನಿಮ್ದೇ ಸರ್ಕಾರ ಇದ್ದಾಗ 5 ಎಕರೆ ಜಮೀನು ಮಂಜೂರು ಮಾಡ್ಕೊಂಡಿದ್ದೀರಿ. ಮತ್ತೆ ಚಾಣಕ್ಯವಿಗೆ 116 ಎಕರೆ ಜಮೀನನ್ನ ಮಂಜೂರು ಮಾಡ್ಕೊಂಡಿದ್ದೀರಿ. ನಿಮ್ಗೆ ಏನಾದ್ರೂ ಧೈರ್ಯ ಇದ್ರೆ, ದಲಿತ ಪರವಾದಂತ ಕಾಳಜಿ ಇದ್ರೆ, ಸಮಾಜ ಪರವಾದಂತ ಕಾಳಜಿ ಇದ್ರೆ, ಈ ಜಮೀನನ್ನ ಹಿಂಗ್ ಪಡ್ಕೊಳ್ಳಿಕ್ಕೆ ಸರ್ಕಾರಕ್ಕೆ ನಷ್ಟ ಆಗ್ಬಿಟ್ಟದೆ ಕೋಟಿ ಅಂತಿರಲ್ಲ, ಇದು ಕೊಟ್ಟಿರ್ತಕ್ಕಂಥ ಅತಿ ಕಡಿಮೆ ಬೆಲೆ ಕೊಟ್ಕೊಂಡಿದ್ರಲ್ಲ, ಇದ್ರ ಬಗ್ಗೆ ನೀವು ರಾಜ್ಯಪಾಲರಿಗೆ ದೂರು ಕೊಡಿ. ಬುದ್ಧ ವಿಹಾರ ಟ್ರಸ್ಟ್ ಸಮಾಜಮುಖಿಯಾಗಿ ಜನಪರವಾಗಿ ಕೆಲಸವನ್ನ ಮಾಡ್ತಾ ಇದೆ. ನೀವೆಲ್ಲ ನೋಡಿದ್ರಿ. ಇದಕ್ಕೆ ಸಾಕ್ಷಿ ಕಲಬುರಗಿಯಲ್ಲಿ 100 ಎಕರೆ ಜಾಗದಲ್ಲಿ ಇರ್ತಕ್ಕಂಥ ಬುದ್ಧ ವಿಹಾರ, ಬುದ್ಧನ ಆದರ್ಶಗಳನ್ನ ಇವತ್ತು, ಅಹಿಂಸಾ ಧರ್ಮ ವಿಚಾರಧಾರೆಗಳನ್ನ ಇವತ್ತು ಈ ಜಗತ್ತಿಗೆ ಸಾರ್ತಕ್ಕಂಥ, ಈ ದೇಶದಲ್ಲೇ ಅತ್ಯುತ್ತಮವಾದಂತ ಒಂದು ಬುದ್ಧ ವಿಹಾರವನ್ನ ಈ ಬುದ್ಧ ವಿಹಾರ ಟ್ರಸ್ಟ್ ನಿರ್ವಹಣೆ ಮಾಡ್ತಾ ಇದೆ, ಕಟ್ಟಿದೆ. ಅದರ ಕೆಳಗೆ ಇವತ್ತು ಆ ಬುದ್ಧ ವಿಹಾರ ಟ್ರಸ್ಟ್ ನ ಕೆಳಗೆ ಒಂದಷ್ಟು ಉದ್ಯೋಗ ಮತ್ತು ತರಬೇತಿ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ಅವರು ಜಮೀನನ್ನ ಪಡ್ಕೊಂಡ್ರೆ, ನೀವು ಸಮಾಜದಲ್ಲಿ ಅವ್ರ ಬಗ್ಗೆ ಅಪಪ್ರಚಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರಲ್ಲ. ನಿಮ್ಗೆ ಖರ್ಗೆ ಸಾಹೇಬ್ರ ಬಗ್ಗೆ ಮಾತನಾಡ್ಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ ಸ್ವಾಮಿ.